ಬೇಲ್ ಸಿಕ್ಕರೂ ಕೂಡ ಮಹೇಶ ತಿಮ್ಮರಹೊಡಿಗೆ ತಪ್ಪದ ಸಂಕಷ್ಟ. ಮಹೇಶ ತಿಮ್ಮರಹೊಡಿಗೆ ಎಸ್ಐಟಿ ವಶಕ್ಕೆ ಪಡೆಯುವಂತಹ ಆತಂಕ ಎದುರಾಗ್ತಾ ಇದೆ. ಇವತ್ತೇ ಮಹೇಶ ತಿಮ್ಮರಹೊಡಿಗೆ ಶಾಕ್ ಕೊಡುತ್ತಾ ಹಾಕಿದ್ರೆ ಎಸ್ಐಟಿ ಅಧಿಕಾರಿಗಳು. ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಆಶ್ರಯವನ್ನ ನೀಡಿದಂತಹ ಆರೋಪ ಇದೆ. ಎಲ್ಲ ಬಂದು ಸುತ್ತಕೊಳ್ತಾ ಇರೋದು ತಿಮ್ಮರಹೊಡಿಗೆ. ಬಂದು ಸುತ್ತಕೊಳ್ತಾ ಇರೋದು ಎಲ್ಲಿಗೆ, ವಾಪಸ್ ಎಲ್ಲೂ ಹೋಗ್ತಾ ಇದೆ. ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಯಾರ ವಿರುದ್ಧವಾಗಿ ಎಲ್ಲ ಬಂದು ಸುತ್ತಕೊಳ್ತಾ ಇರುವಂತದ್ದು ಎಸ್ ತಿಮ್ಮರಹೊಡಿಯ ಸುತ್ತವೇ ಇದು ಸುತ್ತುತ್ತಾ ಇದೆ ಈ ಒಂದು ಕೇಸ್. ಇವ್ರು ಯಾರೋ ಬೇರೆ, ಸುಜಾತಾ ಭಟ್ ಯಾರೋ ಬೇರೆ, ದೂರುದಾರ ಯಾರೋ ಬೇರೆ ಬಂದಿದ್ದಾರೆ, ಪಾಪ ಏನೋ ಹೇಳ್ಕೊಳ್ತಾ ಇದ್ದಾರೆ ಅಂತಂದ್ರೆ ಎಲ್ಲ ಬಂದು ಸುತ್ತಕೊಳ್ತಾ ಇರುವಂತದ್ದು ಎಸ್ ಅದು ತಿಮ್ಮರಹೊಡಿಯ ಅವರ ಸುತ್ತವೇ ಸುತ್ತುತ್ತಾ ಇದೆ ಇದು. ಸೊ ಇದರ ಸೂತ್ರಧಾರ ಇವರೇ ಅಂತ ಹೇಳಿ ಈಗಾಗಲೇ ಗೊತ್ತಾಗ್ತಾ ಇದ್ದಾರೆ. ಇವರ ಸೂತ್ರಧಾರ ಮತ್ತೊಬ್ಬ ಇದ್ರೂ ಕೂಡ ಇರಬಹುದು. ಇವರೆಲ್ಲ ನೋಡಿ ಡೈರೆಕ್ಟರು ಅಥವಾ ಚಿತ್ರಕಥೆ ಸಂಭಾಷಣೆ ಎಲ್ಲ ಇವರ ಸುತ್ತವೇ ಆಗಿರುವಂಥದ್ದು ಅಂತ ಹೇಳಿ ಕೂಡ ಗೊತ್ತಾಗ್ತಾ ಇದೆ. ಇನ್ನು ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಆಶ್ರಯವನ್ನ ನೀಡಿದಂತಹ ಆರೋಪವಾಗಿ ಇನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸಲಿರುವಂಥದ್ದು ಎಸ್ಐಟಿ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಸಾಧ್ಯತೆಗಳು ಕೂಡ ಇದೆ. ಇವತ್ತೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಿರುವಂಥದ್ದು ಎಸ್ಐಟಿ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ಈಗಾಗಲೇ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ ಆನಂದ್. ಎಸ್ ಆನಂದ್, ಈಗಾಗಲೇ ತಿಮ್ಮರಹೊಡಿ ಅವರಿಗೆ ಬೇಲೇನೋ ಸಿಕ್ಕಿದೆ, ಒಂದು ರೀತಿಯಾಗಿ ಅವರು ಒಬ್ಬ ಆಚೆ ಬಂದೆ ಅನ್ನುವಂತಹ ಸಂತೋಷದಲ್ಲಿದ್ದಾರೆ. ಬಟ್ ಎಸ್ಐಟಿ ಅಧಿಕಾರಿಗಳು ಅವರನ್ನು ಕೂಡ ವಿಚಾರಣೆ ನಡೆಸುವಂತಹ ಸಾಧ್ಯತೆಗಳು ಏನಾದರೂ ಇದೆಯಾ ಅಥವಾ ಅರೆಸ್ಟ್ ಮಾಡ್ತಾರೆ, ಹೇಗೆ ಏನಿದೆ ಅಪ್ಡೇಟ್ಸ್? ಕುಸುಮ, ಪ್ರಮುಖವಾಗಿ BL ಸಂತೋಷ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡಿದ್ರು ಅಂತ ಅವರನ್ನ ಜೈಲಿಗಟ್ಟಲಾಗಿತ್ತು. ಈಗ SIT ಅಧಿಕಾರಿಗಳು ಕೂಡ ಅವರನ್ನ ಯಾವುದೇ ಕ್ಷಣದಲ್ಲಿ ವಶಕ್ಕೆ ಪಡತಕ್ಕಂತ ಸಾಧ್ಯತೆ ಇದೆ. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂತ ಇಡೀ ಬುರುಡೆ ವಿಚಾರ ಏನಿದೆ ಅದೆಲ್ಲವೂ ಕೂಡ ಒಂದು ದೊಡ್ಡ ನಾಟಕ, ಡ್ರಾಮಾ ಅನ್ನೋದು ಈಗ ಬಟಾ ಬಯಲಾಗಿರ್ತಕ್ಕಂಥದ್ದು. ಈಗಾಗಲೇ ಅನಾಮಿಕನನ್ನು ಕೂಡ SIT ಅಧಿಕಾರಿಗಳು ತಮ್ಮ ವಶಕ್ಕೆ ತೆಗೆದುಕೊಂಡು ತೀವ್ರವಾದಂತಹ ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ರೆ, ಆ ಒಂದು ಅನಾಮಿಕನಿಗೆ ಆ ಬುರುಡೆಯನ್ನ ತಂದುಕೊಟ್ಟಂತವರು ಯಾರು, ಮತ್ತೆ ಆತನಿಗೆ ಆಶ್ರಯವನ್ನ ಕೊಟ್ಟಂತವ್ರು ಯಾರು, ಆತನಿಗೆ ಹಣಕಾಸಿನ ನೆರವನ್ನ ಕೊಡ್ತಂತವ್ರು ಯಾರು, ಮತ್ತೆ ಈ ಒಂದು ಷಡ್ಯಂತ್ರದ ರೂವಾರಿಗಳು ಯಾರಿದ್ದಾರೆ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ತೀವ್ರವಾದಂತಹ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ ಮತ್ತು ಶೋಧವನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಈಗಾಗಲೇ ಸಮೀರ್ ಏನಿದ್ದಾನೆ ಅವನು ಎಸ್ಕೇಪ್ ಆಗಿದ್ದಾನೆ, ಎಲ್ಲಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿಲ್ಲ. ಹೀಗಾಗಿ ತಿಮ್ಮರಹೊಡಿ ಅವರು ಈ ಒಂದು ಪ್ರಕರಣದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಅಲ್ಲಿ ಬುರುಡೆ ಇರತಕ್ಕಂತ ಒಂದು ವಿಚಾರದ ಬಗ್ಗೆ ಪದೇ ಪದೇ ತಿಮ್ಮರಹೊಡಿ ಅವರು ಕೂಡ ಮಾತನಾಡ್ತಾ ಇದ್ರು. ಸಾವಿರಾರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ, ಅಲ್ಲಿ ಬಹಳಷ್ಟು ಒಂದು ಶವಗಳನ್ನ ಹೂತಿಡ್ಲಾಗಿದೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾ ಇದ್ರು. ಹಾಗಾಗಿ ಅವ್ರಿಗೆ ಮಾಹಿತಿ ಏನಾದ್ರೂ ಇದೆ ಅದನ್ನ SIT ಮುಂದೆ ಹೇಳಬೇಕಾಗಿತ್ತು. ಆದ್ರೆ ಇದುವರೆಗೂ ಕೂಡ SITಗೆ ಯಾವುದೇ ರೀತಿಯ ಒಂದು ಸಾಕ್ಷ್ಯಾಧಾರಗಳು ಕೊಟ್ಟಿಲ್ಲ. ಮತ್ತೊಂದೆಡೆ ಧರ್ಮಸ್ಥಳ ಮತ್ತೆ ಧರ್ಮಾಧಿಕಾರಿಗಳ ವಿಚಾರವಾಗಿ ದೊಡ್ಡ ಮಟ್ಟದ ಷಡ್ಯಂತ್ರ ಈಗ ಬಯಲಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಒಂದು ಹಾಜರಾಗ್ತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ನೋಟಿಸ್ ಇಶ್ಯೂ ಮಾಡತಕ್ಕಂತ ಒಂದು ಸಾಧ್ಯತೆ ಇದೆ, ಅಥವಾ SIT ಅಧಿಕಾರಿಗಳು ಅವರನ್ನ ಯಾವುದೇ ಒಂದು ಕ್ಷಣದಲ್ಲಿ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸತಕ್ಕಂತ ಒಂದು ಸಾಧ್ಯತೆನೂ ಕೂಡ ಇರತಕ್ಕಂಥದ್ದು. ಈ ಒಂದು ಪ್ರಕರಣದಲ್ಲಿ ಅವರು ಕೂಡ ಮಹೇಶ್ ಶೆಟ್ಟಿ ತಿಮ್ಮರಹೊಡಿ ಅವರು ಏನಾದರೂ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಶಂಕೆ ಏನಾದರೂ ವ್ಯಕ್ತವಾದ್ರೆ ಅವರನ್ನ ಕೂಡಲೇ ವಶಕ್ಕೆ ತೆಗೆದುಕೊಂಡು ಒಂದು ಬಂಧನ ಮಾಡತಕ್ಕಂತ ಒಂದು ಸಾಧ್ಯತೆಗಳು ಕೂಡ ಇದೆ. ತದನಂತರ ಕೋರ್ಟ್ ಕೂಡ ಆ ಒಂದು ಹಾಜರವನ್ನ ಪಡಿಸತಕ್ಕಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈ ಒಂದು ಧರ್ಮಸ್ಥಳದಲ್ಲಿ ನಡೀತಾ ಇರತಕ್ಕಂತ ದೊಡ್ಡ ಒಂದು ತಲೆಬುರುಡೆಗಳ ಒಂದು ಐಡ್ರಾಮಾ ಏನಿದೆ, ಇದರ ಒಂದು ಸೂತ್ರಧಾರಿಗಳು ಮತ್ತೆ ಪಾತ್ರಧಾರಿಗಳನ್ನ ಪತ್ತೆ ಹಚ್ಚೋದಕ್ಕೆ ಈಗ SIT ಅಧಿಕಾರಿಗಳು ತೀವ್ರವಾದಂತಹ ಒಂದು ಶೋಧನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅನಾಮಿಕನಿಂದ ಬಹಳಷ್ಟು ಒಂದು ಸ್ಫೋಟಕ ವಿಚಾರಗಳನ್ನು ಕೂಡ ಅವರು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗಾಗಿಯೇ ಆ ಒಂದು ಅನಾಮಿಕನಿಗೆ ಯಾರು ಹಣಕಾಸಿನ ಒಂದು ನೆರವನ್ನ ನೀಡತಕ್ಕಂತ ಒಂದು ಆಮಿಷಗಳನ್ನ ಒಡ್ಡಿದ್ರು, ಜೊತೆಗೆ ಆತನ ಕರೆತರ್ತಕ್ಕಂತ ಕೆಲಸ ಮಾಡಿದ್ದು ಯಾರು, ಮತ್ತೆ ಆತನಿಗೆ ತಲೆಬುರುಡೆ ಕೊಟ್ಟಂತರು ಯಾರು ಅನ್ನೋ ಒಂದು ವಿಚಾರಗಳನ್ನ ಬಹಳಷ್ಟು ಗಂಭೀರವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ಅವರ ಹೆಸರು ಕೂಡ ಹಾಕಿಕೊಳ್ತಾ ಇರತಕ್ಕಂತ ಒಂದು ಹಿನ್ನೆಲೆಯಲ್ಲಿ ಅವರನ್ನ ಯಾವುದೇ ಒಂದು ಕ್ಷಣದಲ್ಲಿ SIT ಅಧಿಕಾರಿಗಳು ಬಂಧನ ಮಾಡತಕ್ಕಂತ ಸಾಧ್ಯತೆ ದಟ್ಟವಾಗಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.